ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಬಳ್ಳಾಪುರದ 3 ತಾಲೂಕುಗಳನ್ನು ಬಂದ್ ಮಾಡುವಂತ ನಿಟ್ಟಿನಲ್ಲಿ ಕರೆ ಕೊಡಲಾಗಿದೆ. ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ಗೆ ಹೇಗೆ ಪ್ರತಿಕ್ರಿಯೆ ಸಿಗುತ್ತೆ ಮತ್ತೊಂದು ಇದೆಲ್ಲ ನೋಡಬೇಕಿದೆ ನಾಳೆ. ಬಟ್ ಒಂದು ಸಚಿವಗಿರಿ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಬಂದ್ ಮಾಡುವಂತ ಹಂತಕ್ಕೆಲ್ಲ ಹೋಗ್ತಾರೆ ಅಂತ ಅಂದ್ರೆ ಇವ್ರ ಮಾತುಗಳನ್ನು ಕೇಳಿ ಏನಾದ್ರು ಬಂದ್ ಆದರೆ ಆ ವರ್ತಕರು ಅಂಗಡಿಗಳನ್ನು ಮುಚ್ಚಿದ್ರೆ ಅದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ಹಾಗಂತ ಇವರು ಫೋರ್ಸಬಲಿ ಮಾಡೋಕೆ ಹೋದರೆ ಅದರಂಥ ಅಕ್ಷಮ್ಯ ಅಪರಾಧನೂ ಮತ್ತೊಂದಿಲ್ಲ. ನಾವು ಭಾಳ ಅಭಿಮಾನ ಇದ್ದು ಅವ್ರಿಗೆ ಏನಾದ್ರು ಸಚಿವ ಸ್ಥಾನ ಸಿಕ್ಬಿಟ್ಟಿದ್ರೆ ನಮ್ಮ ಭಾಗ್ಯನೇ ಬದಲಾಗ್ಬಿಡ್ತಿತ್ತು ಬಾಗೇಪಲ್ಲಿ ಜನರದ್ದು. ಈ ರೀತಿಯಾದಂಥದ್ದೆಲ್ಲ ಏನಾದರೂ ಯೋಚನೆಗಳಿದ್ದು ಜನ ಏನಾದರೂ ಆ ಸೆಂಟಿಮೆಂಟಿಗೆ ಕಿವಿ ಕೊಟ್ಟು ಏನಾದರೂ ಬಂದ್ ಮಾಡಿದ್ರೆ ಓಕೆ. ಬಟ್ ಫೋರ್ಸಬಲಿ ಮಾಡಿದ್ರೆ ಅದು ಭಾಳ ತಪ್ಪು. ಜೊತೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಮಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳೋದಿದೆಯಲ್ಲ, ಗೊತ್ತಿಲ್ಲ ಇದು ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡು. ನಿನ್ನೆ ನೋಡಿದ್ರೆ ಒಬ್ರು ವಿಷ ಕುಡಿದ್ರು, ಇನ್ನೊಬ್ರು ನೋಡಿದ್ರೆ ನಿನ್ನೆ ಮೈಸೂರು ರೋಡ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ, ಇನ್ನೊಂದು ಕಡೆ ನೋಡಿದ್ರೆ ಈ ಥರ ಬಂದ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಏನ್ ಕತೆ ಪ್ರಸನ್ನ? ಈಗ ಆಫ್ಟರ್ ಎಫೆಕ್ಟ್ ಸಂಜೆ ಆಗ್ತಾ ಇದ್ದ ಹಾಗೆ ಏನಾದ್ರು ನಿಧಾನವಾಗಿ ತಣಿತಾ ಇದೆಯಾ ಅಥವಾ ಈ ಬೇಗುದಿ ಮತ್ತಷ್ಟು ಹೆಚ್ಚಾಗುವಂತ ಚಾನ್ಸಸ್ ಇದೆಯಾ? ಕೆಲ ಶಾಸಕರು ಅದೇ ಹೇಳ್ತಾ ಇರುವಂತದ್ದು, ಹೌದು ಸಿಕ್ಕಿಲ್ಲ ನಮಗೂ ಅರ್ಥ ಆಗುತ್ತೆ, ಬಟ್ ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ಈ ತರ ಹೇಳುವಂತ ಧೋರಣೆ ಎಲ್ಲ ಇದೆಯಲ್ಲ, ಅದು ಸರಿಯಲ್ಲ ಅನ್ನೋಂಥ ಕೆಲವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಲ್ತೇಶ್, ಅಸಮಾಧಾನದ ಕಾವು ಹೊರಗಿನಿಂದ ತಣದಂತೆ ಕಾಣಿಸಬಹುದು, ಆದರೆ ಒಳಗಿಂದ ಒಳಗೆ ಕುದಿಯೋದಕ್ಕೆ ಪ್ರಾರಂಭ ಆಗಿದೆ. ಯಾಕೆಂದ್ರೆ ಬೇರೆ ಬೇರೆ ಜಿಲ್ಲೆಯ ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಇದೀಗ ಒಗ್ಗೂಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಈಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅವಿಭಜಿತ 2 ಜಿಲ್ಲೆಗಳ ಶಾಸಕರು ಈಗ ಪ್ರತ್ಯೇಕ ಸಭೆಯನ್ನು ಸೇರಿದ್ರು. ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದಂಥದ್ದು, ಬೇರೆಯ ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ಸೇರಿಸ್ಕೊಂಡು ನಾವು ಹೈಕಮಾಂಡ್ನ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಹೇಳಿ. ಅಂದ್ರೆ ನಮ್ಮ ನೋವೇನಿದೆ ಅದನ್ನು ಹೈಕಮಾಂಡ್ನ ಕಿವಿಗೆ ತಲುಪಿಸಲೇಬೇಕು ಮತ್ತು ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಅನ್ನುವಂಥ ರೀತಿಯ ಧೋರಣೆಗಳು ಸರಿಯಲ್ಲ. ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳುವಂಥ ಕೆಲಸವನ್ನ ಹೈಕಮಾಂಡ್ ಮಾಡಬೇಕು ಅನ್ನುವಂಥ ಆಗ್ರಹ ಇವತ್ತಿನ ಸಭೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ಕೇವಲ 2 ಜಿಲ್ಲೆಗಳ ಸಮಸ್ಯೆ ಅಲ್ಲ, 2 ಜಿಲ್ಲೆಯ ಶಾಸಕರ ಅಭಿಪ್ರಾಯ ಅಲ್ಲ. ಬೇರೆ ಬೇರೆ ಜಿಲ್ಲೆಯ ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂಥವರು ಕೂಡ ಈಗ ಒಬ್ಬೊಬ್ಬರಾಗಿ ಜೊತೆಗೂಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಒಟ್ಟಾಗಿ ಸುಮಾರು 25ಕ್ಕೂ ಹೆಚ್ಚು ಶಾಸಕರು ಜೊತೆಗೂಡಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅಂತ ಹೇಳಿ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ವ್ಯಕ್ತವಾಗ್ತಾ ಇದ್ದಂಥ ಅಭಿಪ್ರಾಯ, ಕಳೆದ ಹಲವಾರು ವರ್ಷಗಳಿಂದ ನಮಗೆ ಹೊರಗಿನವ್ರನ್ನೇ ಉಸ್ತುವಾರಿಯನ್ನಾಗಿ ಕೊಡ್ತಾ ಇದ್ದೀರಿ. ಕೋಲಾರ ಜಿಲ್ಲೆಯಲ್ಲಂತೂ ನಿಗದಿತ ಒಂದು ವರ್ಗಕ್ಕೆ, ಪ್ರಬಲವಾದಂತಹ ವರ್ಗಕ್ಕೆ ಸೇರಿದಂಥವರು ಕಾಂಗ್ರೆಸ್ನ ಪದೇ ಪದೇ ಬೆಂಬಲಿಸಿಕೊಂಡು ಬರ್ತಾ ಇದ್ದಾರೆ. 2-3 ಅವಧಿಯಿಂದ ಕಾಂಗ್ರೆಸ್ ಅಲ್ಲಿ ಗೆಲ್ಲೋದಕ್ಕೆ ಕೇವಲ ಕಾಂಗ್ರೆಸ್ ಪಕ್ಷ ಕಾರಣವಲ್ಲ, ವೈಯಕ್ತಿಕವಾಗಿ ನಮ್ಮ ವರ್ಚಸ್ಸನ್ನು ಇಟ್ಕೊಂಡು ನಾವು ಅಲ್ಲಿ ಪಕ್ಷವನ್ನು ಬೆಳೆಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಯಾವುದೇ ರೀತಿಯ ಸಚಿವ ಸ್ಥಾನ ಕೊಡದೇ ಇರುವಂಥದ್ದನ್ನು ಗಮನಿಸಿದ್ರೆ ಹೈಕಮಾಂಡ್ನ ಧೋರಣೆ ನಮಗೆ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಆಗ್ರಹವನ್ನು, ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ, ವಿಸ್ತರಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬದಲಾದರು, ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಬಂದು ಕೂತರು. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಕೈ ಬಿಡಬೇಕಾಗಿತ್ತು. ಎಲ್ರಿಗೂ ಕೂಡ 2.5 ವರ್ಷ ಅನ್ನುವಂಥ ಮಾನದಂಡವನ್ನು ಅನುಸರಿಸಬೇಕಾಗಿತ್ತು. ಕೆಲವ್ರನ್ನ ಕೈ ಬಿಟ್ಟು ಕೆಲವ್ರನ್ನ ಉಳಿಸ್ಕೊಂಡಿದ್ರಿಂದ ನಮಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಭೇದ ಭಾವವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗಳನ್ನ ಇದೀಗ ಸುಧಾಕರ್ ಅವರು ಎತ್ತಾ ಇದ್ದಾರೆ. ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಕೂಡ ಈ ಸಭೆಯಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳ ಪರಿಹಾರಕ್ಕೆ ಮುಖ್ಯಮಂತ್ರಿಗಳಿಂದ ಒಂದು ಸೂಕ್ತ ಭರವಸೆ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಇನ್ನೊಂದು ವ್ಯಕ್ತವಾದಂಥ ಅಭಿಪ್ರಾಯ, ಪರೋಕ್ಷವಾಗಿ ಮುನಿಯಪ್ಪ ಅವರ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆ. ಮುನಿಯಪ್ಪ ಅವರ ಕಾರಣದಿಂದಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಈ ಬಾರಿ ಸಚಿವ ಸ್ಥಾನ ಮಿಸ್ ಆಯಿತು ಅನ್ನುವಂಥ ರೀತಿಯ ಪರೋಕ್ಷವಾದಂಥ ಅಸಮಾಧಾನವನ್ನು ಶಾಸಕರು ವ್ಯಕ್ತಪಡಿಸಿದ್ದಾರೆ. ಮುನಿಯಪ್ಪ ಅವರು ತಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಸಚಿವ ಸ್ಥಾನದ ವಿಚಾರ ಬಂದಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಮಿಸ್ ಆಗೋ ರೀತಿಯಲ್ಲಿ ಅವರು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಎನ್ನುವಂಥ ಬೇಸರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ವ್ಯಕ್ತಪಡಿಸಲಾಯಿತು. ಮತ್ತು ಹೊರಗಡೆಯಿಂದ ಬಂದಂಥ ಸಚಿವರು, ಉಸ್ತುವಾರಿ ಸಚಿವರು ಯಾರೇ ಇದ್ರೂ ಕೂಡ ಅವರಿಗೆ ನಮ್ಮ ಜಿಲ್ಲೆಯ ಯೋಜನೆಗಳ ಬಗ್ಗೆ ಗೊತ್ತಿರಲ್ಲ, ಅನುದಾನ ಗೊತ್ತಿರಲ್ಲ, ಅಧಿಕಾರಿಗಳ ವರ್ಗಾವಣೆ ಗೊತ್ತಿರಲ್ಲ. ಈ ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಸರಿಯಾದಂತ ರೀತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಆಗ್ರಹವನ್ನ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಕೇವಲ ಈ ಸಭೆ ಇದೊಂದೇ ಮೀಟಿಂಗ್ಗೆ ಸೀಮಿತ ಆದಂತೆ ಕಾಣಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಯ ಬೆಳಗಾವಿ ಇರ್ಬೋದು, ರಾಯಚೂರು ಇರ್ಬೋದು, ಯಾರೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ಲ ಆ ಎಲ್ಲ ಹಿರಿಯರು ಕೂಡ ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬರುವಂತೆ ಕಾಣಿಸ್ತಾ ಇದೆ. ಪಕ್ಷ ಬಿಟ್ಟು ಹೋಗಿ ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದಲ್ಲ, ಆದರೆ ಅದನ್ನು ಹೊರತುಪಡಿಸಿದಂಥ ಒಂದಷ್ಟು ಬೇಡಿಕೆಗಳನ್ನು ನಾಯಕರ ಮುಂದೆ ಇಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.